ನಮಸ್ತೆ, ಬನ್ನಿ ನಾವು ಇವತ್ತು ಮಾಮೂಲಿಗಿಂತ ಸ್ವಲ್ಪ ಬೇರೆಯಾಗಿರುವ ಇಡ್ಲಿಯನ್ನು ಮಾಡೋಣ. ಇದಕ್ಕೆ ಹಿಟ್ಟನ್ನು ಫರ್ಮೆಂಟೇಷನ್ ಮಾಡೋ ಅಗತ್ಯ ಏನಿಲ್ಲ. ನಾನಿಲ್ಲಿ ಇವತ್ತು ಸಬ್ಬಕ್ಕಿ ಇಡ್ಲಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಾಗಿ ನಾನು ತೊಗೊಳ್ತಾ ಇದ್ದೀನಿ ಸುಮಾರು 1 ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿ. ಇದು ಸ್ವಲ್ಪ ಸಣ್ಣ ಗಾತ್ರದಲ್ಲಿರುತ್ತೆ. ಇದ್ರ ಜೊತೆಗೆ ಅರ್ಧ ಕಪ್ಪಷ್ಟು ಇಡ್ಲಿ ರವೆಯನ್ನು ಸೇರಿಸ್ಬಿಟ್ಟು ಇದನ್ನು 2-3 ಸರ್ತಿ ಸರಿಯಾಗಿ ತೊಳ್ಕೊಂಬಿಡಿ. ಇದಕ್ಕೆ ಬೇಕಾದರೆ ನೀವು ದೊಡ್ಡ ಗಾತ್ರದ ಸಬ್ಬಕ್ಕಿಯನ್ನು ಬಳಸ್ಬೋದು, ಆದರೆ ಅದನ್ನು ಸುಮಾರು 7ರಿಂದ 8 ಗಂಟೆವರೆಗೂ ನೆನೆಸಿಡಬೇಕು. ಆಮೇಲೆ ತೊಳೆದಾದ್ಮೇಲೆ ಇದಕ್ಕೆ ಸುಮಾರು 1 ಕಪ್ಪಷ್ಟು ಹುಳಿ ಮೊಸರನ್ನು ಹಾಕ್ಕೊಂಡು ಇದನ್ನು 3ರಿಂದ 4 ಗಂಟೆವರೆಗೂ ನೆನೆಯಲು ಬಿಟ್ಬಿಡಿ. ಸುಮಾರು 4 ಗಂಟೆವರೆಗೂ ಹಿಟ್ಟು ನೆನೆದಾದ್ಮೇಲೆ ಬನ್ನಿ ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕಾಗಿ ನಾನು ತೊಗೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಗೂ 1 ಇಂಚಷ್ಟು ಶುಂಠಿ ಸಣ್ಣಗೆ ಹೆಚ್ಚಿರೋದು ಹಾಕ್ಕೊಂಡು ಇದನ್ನು ಸರಿಯಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ಮಸಾಲೆಯನ್ನು ಹಿಟ್ಟಿಗೆ ಹಾಕಿಬಿಟ್ಟು ಇದ್ರ ಜೊತೆಗೆ ಸಣ್ಣಗೆ ಹೆಚ್ಚಿರುವ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸುಮಾರು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಅಥವಾ ಫ್ರೂಟ್ ಸಾಲ್ಟನ್ನು ಹಾಕ್ಕೊಂಡು ಇದನ್ನು ಹಿಟ್ಟಿಗೆ ಹಾಕ್ಕೊಳ್ಳಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕಿಬಿಟ್ಟು ಸರಿಯಾಗಿ ಕಲಿಸ್ಕೊಳ್ಳಿ. ಬನ್ನಿ ಇವಾಗ ಇಡ್ಲಿನ ರೆಡಿ ಮಾಡ್ಕೊಳ್ಳೋಣ. ಇಡ್ಲಿ ಮಾಡೋದಕ್ಕೆ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಎಣ್ಣೆನ ಸವರ್ಬಿಟ್ಟು ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಸುಮಾರು 15ರಿಂದ 20 ನಿಮಿಷವರೆಗೂ ಸರಿಯಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇವತ್ತು ನಮ್ಮದು ಸಬ್ಬಕ್ಕಿ ಇಡ್ಲಿ ಅಥವಾ ಸಾಬುದಾನಿ ಇಡ್ಲಿ ತಯಾರಾಯಿತು. ಇದನ್ನು ನೀವು ತೆಂಗಿನಕಾಯಿ ಚಟ್ನಿ ಮತ್ತು ಸಾಂಬಾರು ಜೊತೆಗೆ ಸರ್ವ್ ಮಾಡಿ. ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.